ಕರ್ನಾಟಕ.in ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. WPL ನ ಮೊದಲನೇ ಮ್ಯಾಚ್ ಅಲ್ಲಿ ಒಂದು ರೋಚಕ ಪಂದ್ಯದಲ್ಲಿ ಏನು ಮ್ಯಾಚ್ ಕೈ ಬಿಟ್ಟು ಹೋಯ್ತು ಅನ್ನೋ ಒಂದು ಮ್ಯಾಚ್ ಅನ್ನ ಅದ್ಭುತವಾಗಿ ಗೆದ್ದು RCBಯ ಹುಡುಗಿಯರು, ನಮ್ಮ ಹುಡುಗಿಯರು WPL 2026ರಲ್ಲಿ ಶುಭಾರಂಭವನ್ನ ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಮ್ಯಾಚ್. ಎಲ್ಲರೂ ಅನ್ಕೊಂಡಿದ್ರು ಮ್ಯಾಚ್ ಕೈ ಬಿಟ್ಟೋಯ್ತು ಅಂತೇಳಿ, ಆದ್ರೆ ನಮ್ಮ ಹುಡುಗಿಯರು ನಾವು ಹಾಗೆಲ್ಲ ಮ್ಯಾಚ್ನ ಕೈ ಬಿಡಲ್ಲ, ನಮ್ದು ಪಾಲಿಸಿನ ನಾವು, ನಮ್ಮ ಲೆಗಸಿಯನ್ನ ನಾವು, ನಮ್ಮ ಪರಂಪರೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗಿದ್ದೀವಿ ಸ್ವಾಮಿ, ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಗೊತ್ತಲ್ಲ, RCB ಯಾವತ್ತಿದ್ರೂ ಸಹ ಜೀವನ ಬಾಯಿಗೆ ಬರ್ಸಿ ಗೆಲ್ಲೋದು ನಮ್ಮ ಒಂದು ಪರಂಪರೆ, ಅದು ನಮ್ಮ ಲೆಗಸಿ, ಅದು ನಾವು ಮುಂದುವರಿಸಬೇಕಲ್ಲ ಅನ್ನೋ ರೀತಿಯಲ್ಲಿ RCB ಹುಡುಗಿಯರು ಸಹ ಫಸ್ಟ್ ಮ್ಯಾಚ್ ಅಲ್ಲಿ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳಿಗೂ, ಸ್ಟೇಡಿಯಂ ಅಲ್ಲಿ ಕೂತು ನೋಡ್ತಿದ್ದಂತಹ ಕ್ರಿಕೆಟ್ ಫ್ಯಾನ್ಸ್ಗಳಿಗಾಗಿರ್ಬೋದು, ಟಿವಿ ಮುಂದೆ ಕೂತ್ಕೊಂಡು ನೋಡ್ತಿದ್ದಂತಹ ಕ್ರಿಕೆಟ್ ಫ್ಯಾನ್ಸ್ಗಳಿಗಾಗಿರ್ಬೋದು, ಬಾಯಿಗೆ ಜೀವವನ್ನ ಬರ್ಸಿ ಗೆದ್ದಿದ್ದಾರೆ. ಒಂದು ಅದ್ಭುತವಾದಂತಹ ಮ್ಯಾಚ್. ಎಲ್ಲರೂ RCB ಸೋಲುತ್ತೆ ಅನ್ಕೊಂಡಿದ್ರು, ಆದ್ರೆ ನಾಡೆನ್ ಡಿ ಕ್ಲರ್ಕ್ ಅವರು ಆಡಿದಂತಹ ಅದ್ಭುತ ಆಟದಿಂದ RCB ಗೆದ್ದು ಬೀಗಿದೆ. ಏನು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿದಂತಹ ಮ್ಯಾಚ್ ಅಲ್ಲಿ ಟಾಸ್ ಸೋತು ಟಾಸ್ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿತ್ತು RCB. ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿದ್ರು. ಶುಭ ಸೂಚನೆ ಸಿಕ್ಕಿದ್ದು ಎಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಓವರ್ ನಲ್ಲೇ ಮೇಡ್ ಇನ್ ಮಾಡಿ ನಮ್ಮ ಲಾರೆನ್ ಬೆಲ್, ಏನು ಈ ಸತಿ RCBಯ ಕ್ರಶ್ ಅಂತಿದಾರಲ್ಲ, ಅವರು ಫಸ್ಟ್ ಓವರ್ ನಲ್ಲೇ ಮೇಡ್ ಇನ್ ಮಾಡಿದ್ದೆ ಎಲ್ಲೋ ಒಂದು ರೀತಿಯಲ್ಲಿ RCBಗೆ ಶುಭ ಸೂಚನೆ ಸಿಕ್ಕಿತ್ತು, ಈ ಮ್ಯಾಚ್ ಗೆಲ್ತೀವಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ RCBಗೆ ಒಂದಿಷ್ಟು ಹೆಲ್ಪ್ ಆದಂತಹ ಒಂದಿಷ್ಟು ಸನ್ನಿವೇಶಗಳು ಸಹ ನಡೀತು. ಆ ಸನ್ನಿವೇಶಗಳು ಏನು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಏನು ಮುಂಬೈ ಇಂಡಿಯನ್ಸ್ ಅವರು ನೀಡಿದಂತಹ 155 ರನ್ಗಳ ಟಾರ್ಗೆಟ್ ಅನ್ನ RCB ಬೆನ್ನು ಹತ್ತೋದಕ್ಕೆ ನಮ್ಮ ಸ್ಮೃತಿ ಮಂದನ ಮತ್ತು ಗ್ರೇಸ್ ಹ್ಯಾರಿಸ್ ಅವರು ಹೋದ್ರು. ಒಂದೊಳ್ಳೆ ಅದ್ಭುತ ಓಪನಿಂಗ್ ಅನ್ನ ಕೊಟ್ಟರು. 3 ಓವರಲ್ಲೇ 30+ ರನ್ ಅನ್ನ ಹೊಡೆದಿದ್ರು. ಯಾವಾಗ ಸ್ಮೃತಿ ಮಂದನ ಔಟ್ ಆದ್ರು, ಗ್ರೇಸ್ ಹ್ಯಾರಿಸ್ ಅವರು ಔಟ್ ಆದ್ರು, ಆಗ್ಲೇ ನೋಡಿ ಎಲ್ಲೋ ಒಂದು ಕಡೆ RCB ಅಧಪತನ, ಒಂಥರ ವಿಕೆಟ್ಗಳು ಉದುರೋಕೆ ಸ್ಟಾರ್ಟ್ ಆಯ್ತು. 67 ರನ್ ಆಗ್ಬೇಕಾದ್ರೆ 4 ವಿಕೆಟ್ ಹೋಗಿತ್ತು. ಎಲ್ಲರೂ ಅನ್ಕೊಂಡಿದ್ರು ಮುಗೀತು ಮ್ಯಾಚು, ಇನ್ನು ಕೈ ಬಿಟ್ಟು ಹೋಯ್ತು, ಇನ್ನೇನಿಲ್ಲ ಮ್ಯಾಚ್ ಅಲ್ಲಿ ಅಂತಿರ್ಬೇಕಾದ್ರೆ RCBಗೆ ಆಸರೆಯಾಗಿ ಆಪತ್ ಬಾಂಧವರಾಗಿ ನಿಂತಿದ್ದು ಅಂತ ಹೇಳಿದ್ರೆ ನಾಡಿನ್ ಡಿ ಕ್ಲರ್ಕ್ ಮತ್ತೆ ಅರುಂಧತಿ ರೆಡ್ಡಿ. ಅರುಂಧತಿ ರೆಡ್ಡಿ ಅವರು ಒಂದೊಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟರು. ಡಿ ಕ್ಲರ್ಕ್ ಅವರಿಗೆ ಒಂದು ರೀತಿಯಲ್ಲಿ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು, ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ರನ್ ಹೊಡೆಯೋದಕ್ಕೆ ಸಹಕಾರಿಯಾಯಿತು. ಹಾಗಾಗಿನೇ ನಾಡಿನ್ ಡಿ ಕ್ಲರ್ಕ್ ಅವರು ಒಂದೊಳ್ಳೆ ಆಟವನ್ನ ಆಡಿದ್ರು. 63 ರನ್ ಹೊಡೆಯೋದಕ್ಕೆ ಸಾಧ್ಯ ಆಯಿತು. ಆ 63 ರನ್ನಿಂದ ಈಗ RCB ಗೆದ್ದು ಬೀಗಿದೆ. ಈ 63 ರನ್ ಹೊಡೆಯೋ ಟೈಮಲ್ಲಿ ಡಿ ಕ್ಲರ್ಕ್ ಅವರಿಗೆ 3 ಅವಕಾಶಗಳು ಸಿಕ್ಕಿದ್ದು. ಒಂದು ಕಡೆ RCBಗೆ ಖಂಡಿತವಾಗ್ಲೂ ಗೆಲುವಿನ ನಗೆ ಬೀರೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಮಾಡಿದಂತಹ ಆ 3 ತಪ್ಪಿಂದಾಗಿನೇ ಈಗ RCB ಮೊದಲ ಮ್ಯಾಚ್ ನಲ್ಲಿ ಗೆಲುವಿನ ನಗೆ ಬೀರಿದೆ. ಹೌದು, ಹಾಗಾದ್ರೆ ಆ 3 ತಪ್ಪು ಯಾವುದು ಮುಂಬೈ ಇಂಡಿಯನ್ಸ್ ಮಾಡಿದ್ದು ಅಂತ ನೋಡಿದ್ರೆ, 19ನೇ ಓವರ್ನಲ್ಲಿ 22-23 ರನ್ ಬೇಕಾಗಿರುತ್ತೆ 2 ಓವರ್ಗೆ. ಆ ಟೈಮಲ್ಲಿ 19ನೇ ಓವರ್ನಲ್ಲಿ ಏನು ಮುಂಬೈ ಇಂಡಿಯನ್ಸ್ ಮಾಡಿದಂಥ ಆ 3 ತಪ್ಪು ಅವರ ಒಂದು ಗೆಲುವನ್ನ ಕಸಿದುಕೊಳ್ಳೋದಕ್ಕೆ RCBಗೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. 19ನೇ ಓವರ್ನ ಮೊದಲನೇ ಬಾಲ್ನಲ್ಲೇ ಡಿ ಕ್ಲರ್ಕ್ ಅವರು ಮಿಡ್ ಆಫ್ ಸೈಡಿಗೆ ಒಂದು ಬಾಲನ್ನು ಹೊಡಿತಾರೆ. ಅದು ಈಸಿ ಕ್ಯಾಚ್ ಆಗಿರುತ್ತೆ. ಬ್ರಾಟ್ ಅವರು ಅಲ್ಲಿ ಆ ಈಸಿ ಕ್ಯಾಚ್ ಅನ್ನ ಬಿಡ್ತಾರೆ. ಅಲ್ಲಿಗೆ ಫಸ್ಟ್ ಲಕ್ RCB ಕಡೆ ತಿರುಗಿದ್ದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 19ನೇ ಓವರ್ನ 4ನೇ ಬಾಲ್ನಲ್ಲಿ ಅದು ಡಿ ಕ್ಲರ್ಕ್ ಅವರು ಲೆಗ್ ಸೈಡ್ ಅಲ್ಲಿ ಮಿಡ್ ವಿಕೆಟ್ ಕಡೆ ಹೊಡಿತಾರೆ. ಅಲ್ಲೂ ಸಹ ಬೌಂಡ್ರಿ ಲೈನ್ ಅಲ್ಲಿ ಅದು ಕ್ಯಾಚ್ ಆಗುತ್ತೆ. ಅಲ್ಲಿ ಅಮೆಲಿಯಾ ಕೇರ್ ಅವರು ಏನ್ ಮಾಡ್ತಾರೆ, ಆ ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾರೆ. ಆ ಡ್ರಾಪ್ ಮಾಡಿದಂತಹ ಸಂದರ್ಭದಲ್ಲಿ ಕ್ರೀಸ್ ನಲ್ಲಿ ಇದ್ದಂತಹ ಡಿ ಕ್ಲರ್ಕ್ ಅವರು 2 ರನ್ ಕದಿಯೋದಕ್ಕೆ ಹೋಗ್ತಾರೆ. ಆ ಟೈಮಲ್ಲೂ ಸಹ ಒಂದು ರನ್ಔಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅಮನ್ಜಿತ್ ಕೌರ್ ಅವರು ಏನು ಕ್ಯಾಚ್ ಡ್ರಾಪ್ ಆದ್ಮೇಲೆ ಆ ಬಾಲ್ ಅನ್ನ ಹಿಡಿದು ವಿಕೆಟ್ ಕೀಪರ್ ಕಮಲಿ ಕಡೆಯಲ್ಲಿ ಎಸಿತಾರೆ. ಕಮಲಿ ಆ ಬಾಲನ್ನ ಹಿಡಿದು ವಿಕೆಟ್ಗೆ ಹೊಡೆಯುವಂತಹ ಪ್ರಯತ್ನದಲ್ಲಿ ವಿಫಲರಾಗ್ತಾರೆ. ವಿಕೆಟ್ಗೆ ಟಚ್ ಮಾಡ್ತಾರೆ, ಆದ್ರೆ ರನ್ಔಟ್ ಅಂತಾಳೆ ಎಲ್ಲರೂ ಅನ್ಕೊಂಡಿರ್ತಾರೆ. ಆದ್ರೆ ಅದು ರನ್ಔಟ್ ಆಗಿರಲ್ಲ. ಯಾಕಂತ ಹೇಳಿದ್ರೆ ಕಮಲಿ ಅವರು ಬಾಲನ್ನು ಬಿಟ್ಟು ವಿಕೆಟ್ಗೆ ಹೊಡೆದಿರ್ತಾರೆ, ಅಲ್ಲಿ ಮಿಸ್ ಮಾಡಿರ್ತಾರೆ, ರನ್ಔಟ್ ಹೊಡೆಯೋದ್ರಲ್ಲಿ ಮಿಸ್ ಆಗಿರುತ್ತೆ. ಏನು 19ನೇ ಓವರ್ನಲ್ಲಿ ಏನು ನಡೀತು ಆ ಡ್ರಾಮಾ, ಫಸ್ಟ್ ಬಾಲ್ನಲ್ಲಿ ಕ್ಯಾಚ್ ಡ್ರಾಪ್ ಆಗಿದ್ದು, ಇನ್ನು 4ನೇ ಬಾಲ್ನಲ್ಲಿ
ಕ್ಯಾಚ್ ಡ್ರಾಪ್ ಪ್ಲಸ್ ರನ್ಔಟ್ ಮಿಸ್. ಈ ಒಂದು ಸನ್ನಿವೇಶ ಏನು ನಡೀತು, ಈ ಸನ್ನಿವೇಶದಿಂದಾಗಿ RCBಗೆ ಗೆಲುವಿನ ಹಾದಿ ಸುಗಮ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಲಾಸ್ಟ್ ಓವರ್ನಲ್ಲಿ 18 ರನ್ ಬೇಕಿತ್ತು. ಫಸ್ಟ್ 2 ಬಾಲ್ ಬೀಟ್ ಆಗುತ್ತೆ, ಹೋಯ್ತು, ಎಲ್ಲರೂ ಮ್ಯಾಚ್ ಹೋಯ್ತು ಅಂತಾನೆ ಅನ್ಕೊಂಡಿದ್ರು. ಬ್ರಾಟ್ ಅವರು ಬೌಲಿಂಗ್ ಮಾಡ್ತಾ ಇದ್ರು, ಅದ್ಭುತವಾದಂತಹ ಬೌಲರು. ಈ ಕಡೆ ನಮ್ಮ ಕಡೆ ಕ್ಲಾರ್ಕ್ ಅವರು ಅದ್ಭುತವಾದಂತಹ ಬ್ಯಾಟ್ಸ್ಮನ್. ಯಾಕಂತ ಹೇಳಿದ್ರೆ ಸೌತ್ ಆಫ್ರಿಕಾ ಪರ ಟೀಮ್ ಇಂಡಿಯಾ ವಿರುದ್ಧನೇ ವರ್ಲ್ಡ್ ಕಪ್ ಅಲ್ಲಿ ಎಂತ ಆಟ ಆಡಿದ್ರು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಒಂದು ರೀತಿಯಲ್ಲಿ ಎಲ್ಲರನ್ನು ತಂಡ ಹೊಡೆಸ್ಬಿಟ್ಟಿದ್ರು. ಗೆಲ್ಲುವಂಥ ಮ್ಯಾಚನ್ನ ಹೆಂಗೆ, ಸೋಲುವಂಥ ಮ್ಯಾಚನ್ನ ಹೆಂಗೆ ಗೆಲುವಿನ ದಡಕ್ಕೆ ಆ ಟೈಮಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಕರ್ಕೊಂಡು ಹೋಗಿದ್ರು, ಅದೇ ರೀತಿಯಲ್ಲಿ RCB ಸೋಲುವಂತಹ ಮ್ಯಾಚ್ ಅನ್ನ ಗೆಲುವಿನ ದಡಕ್ಕೆ ಕರ್ಕೊಂಡು ಹೋದ್ರು. 18 ರನ್ ಬೇಕಾಗಿರುತ್ತೆ ಲಾಸ್ಟ್ ಓವರ್ನಲ್ಲಿ, 2 ಬಾಲ್ ವೇಸ್ಟ್ ಮಾಡಿರ್ತಾರೆ. ನೆಕ್ಸ್ಟ್ 3ನೇ ಬಾಲ್ನಲ್ಲಿ 6 ಹೊಡಿತಾರೆ, ನೆಕ್ಸ್ಟ್ 4ನೇ ಬಾಲ್ನಲ್ಲಿ 4 ಹೊಡಿತಾರೆ, ಅದ್ರ ನೆಕ್ಸ್ಟ್ ಬಾಲ್ 6 ಹೊಡಿತಾರೆ, ಆದ್ರೂ ನೆಕ್ಸ್ಟ್ ಬಾಲ್ 4 ಹೊಡೆಯೋ ಮೂಲಕ RCBಗೆ ಗೆಲುವನ್ನ ತಂದು ಕೊಡ್ತಾರೆ ನಾಡಿನ್ ಡಿ ಕ್ಲಾರ್ಕ್. ಒಂದ್ ರೀತಿಯಲ್ಲಿ ಏನು ಆ 3 ಲೈಫ್ ಸಿಕ್ತಲ್ಲ ನಾಡಿನ್ ಡಿ ಕ್ಲಾರ್ಕ್ಗೆ, ಅದನ್ನ ಅವರು ಅದ್ಭುತವಾಗಿ ಉಪಯೋಗಿಸ್ಕೊಂಡ್ರು. ಒಂದ್ ರೀತಿಯಲ್ಲಿ ಮುಂಬೈ ಮಾಡಿದಂತಹ ಆ 3 ತಪ್ಪಿನಿಂದಾಗಿ RCB WPL 2026ರ ಮೊದಲ ಪಂದ್ಯದಲ್ಲಿಯೇ ಗೆಲುವಿನ ನಗೆ ಬೀರಿದೆ. ಒಂದು ರೀತಿಯಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನ RCB ನೀಡಿದ್ರು. ಓಪನಿಂಗ್ ತುಂಬಾನೇ ಚೆನ್ನಾಗಿ ಬಂತು, ಆದ್ರೆ ಮಿಡಲ್ ನಲ್ಲಿ ಏನು ರಿಚಾ ಘೋಷ್ ಇರ್ಬೋದು, ಹೇಮಲತಾ ಅವ್ರು ಇರ್ಬೋದು, ಆಡಿದಂತಹ ಆಟ ಯಾರಿಗೂ ಇಂಪ್ರೆಸ್ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಮ್ಯಾಚ್ ಕೈ ತಪ್ಪು ಹೋಯ್ತು ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಡಿ ಕ್ಲಾರ್ಕ್ ಮತ್ತೆ ಅರುಂಧತಿ ರೆಡ್ಡಿ ಅವರು ಬಂದು ಆಡಿದಂತಹ ಒಂದು ಸಮಯ ಪ್ರಜ್ಞೆ ಆಟದಿಂದಾಗಿ RCB ಗೆಲುವನ್ನು ದಾಖಲಿಸಿದೆ. ಇನ್ನು ಡಿ ಕ್ಲಾರ್ಕ್ ಅವರು ಬ್ಯಾಟಿಂಗ್ ಮಾತ್ರ ಅಲ್ಲ, ಬೌಲಿಂಗ್ ನಲ್ಲೂ ಸಹ 4 ಓವರಲ್ಲಿ 24 ರನ್ ನೀಡಿ 4 ವಿಕೆಟ್ ಅನ್ನ ಪಡೆದಿದ್ರು. ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಸಹ ಅದ್ಭುತವಾಗಿ ಆಡಿ ಮ್ಯಾಚ್ ಅನ್ನ ಗೆಲ್ಸ್ಕೊಟ್ಟಿದ್ದಾರೆ. ಇನ್ನು ಸ್ಮೃತಿ ಮಂದನ್ ಅವರು ಮ್ಯಾಚ್ ಮುಗಿದ ಮೇಲೂ ಸಹ ಡಿ ಕ್ಲಾರ್ಕ್ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ರು. ಡಿ ಕ್ಲಾರ್ಕ್ ಅವರು ನಮಗಾಗಿ ಮತ್ತೆ ನಮ್ಮ ತಂಡಕ್ಕಾಗಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಹ ಕಾಂಟ್ರಿಬ್ಯೂಷನ್ ಅನ್ನ ನೀಡಿ ತಂಡದ ಗೆಲುವಿಗೆ ಸಹಕಾರಿಯಾದ್ರು ಅಂತ ಹೇಳಿದ್ರೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಮ್ಯಾಚ್ ಇತ್ತು, ಒಂದು ರೋಮಾಂಚನಕಾರಿ ಮ್ಯಾಚ್. ನಾವು ತುಂಬಾನೇ ಹೋಪ್ ಅನ್ನ ಕಳ್ಕೊಂಡಿದ್ವಿ. ಹೋಪ್ ಕಳ್ಕೊಂಡಿದ್ರು ಸಹ ನಾವು ಪಾಸಿಟಿವ್ ರೀತಿಯಲ್ಲೇ ಇದ್ವಿ. ಅದು ನಮಗೆ ಒಂದು ರೀತಿಯಲ್ಲಿ ಖುಷಿ ನೀಡಿತು ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನಮ್ಮ ಬೆಲ್ಲಿ ಇರ್ಬೋದು, ಕ್ಲರ್ಕ್ ಇರ್ಬೋದು, ಇನ್ನು ನಮ್ಮ ಶ್ರೇಯಾಂಕ್ ಪಾಟೀಲ್ ಅದ್ಭುತವಾದಂತಹ ಬೌಲಿಂಗ್ ಅನ್ನ ಮಾಡಿದ್ರು. ಎಲ್ಲ ಒಂದು ಕಡೆ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಸಹ RCB ಅದ್ಭುತವಾಗಿ ಮಾಡಿದ್ರಿಂದಾಗಿ RCB ಮೊದಲ ಮ್ಯಾಚ್ ನಲ್ಲಿ ಗೆಲುವನ್ನ ದಾಖಲಿಸಿದೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಟೀಮ್ ಆಗಿ RCB ಕಾಣ್ತಾ ಇದೆ. ಮ್ಯಾಚ್ಗೂ ಮುಂಚೆನೂ ಸಹ ಸ್ಮೃತಿ ಮಂದನ್ ಅವರು ಹೇಳಿದ್ರು, ಈ ಸತಿ ನಮ್ಮ ಟೀಮ್ ಸ್ಕ್ವಾಡ್ ಎಂದೇ ಅದ್ಭುತವಾಗಿದೆ, ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಹ ಸಮತೋಲನದಿಂದ ಇದೀವಿ, ಜೊತೆಗೆ ಫೀಲ್ಡಿಂಗ್ ನಲ್ಲೂ ಕೂಡ ಅದ್ಭುತವಾಗಿ ಇರ್ತೀವಿ. ಇನ್ನು ಫೀಲ್ಡಿಂಗ್ ನಲ್ಲಿ ನಾವು ಫೀಲ್ಡ್ ಅಲ್ಲಿ ಒಂದು ರೀತಿಯಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಮ್ಯಾಚ್ಗಳನ್ನ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದೇ ರೀತಿಯಲ್ಲಿ ಫಸ್ಟ್ ಮ್ಯಾಚ್ ಅಲ್ಲೇ ಒಂದು ಅದ್ಭುತವಾದಂತಹ ಬ್ಲಾಸ್ಟ್ ಅನ್ನ ಮಾಡಿದ್ದಾರೆ. ಏನು ನಮ್ಮ ಲೆಗೆಸಿ ಇದೆ, ಬಾಯಿಗೆ ಬರ್ಸಿ ಜೀವವನ್ನ ಬಾಯಿಗೆ ಬರ್ಸಿ ಗೆಲ್ಲುವಂತಹದ್ದು ಏನಿದೆ ನಮ್ಮ RCB ಲೆಗಸಿ, ಆ ಲೆಗಸಿಯನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ RCB ಫ್ಯಾನ್ಸ್ಗಳಂತೂ ತುಂಬಾ ಖುಷಿ ಆಗಿದ್ದಾರೆ ಮೊದಲ ಮ್ಯಾಚ್ ಅನ್ನ ಗೆದ್ದು. ನೋಡೋಣ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಯಾವ ರೀತಿ ಪ್ರದರ್ಶನ ನೀಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಹಾಗಾದ್ರೆ ನೆನ್ನೆಯ ಮ್ಯಾಚ್ನಲ್ಲಿ, ಮುಂಬೈ ವಿರುದ್ಧದ ಮ್ಯಾಚ್ನಲ್ಲಿ RCB ಹುಡುಗಿಯರ ಪ್ರದರ್ಶನ ಹೇಗಿತ್ತು, ಯಾರ ಆಟ ನಿಮಗೆ ಇಷ್ಟ ಆಯಿತು, ಬೌಲಿಂಗ್ ಬ್ಯಾಟಿಂಗ್ನಲ್ಲಿ RCBಯ ಪ್ಲಸ್ ಮತ್ತು ಮೈನಸ್ ಏನಿದೆ ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಗಿರುತ್ತೆ. ಕಮೆಂಟ್ ಮಾಡಿ ತಿಳಿಸಿ.